ಹರ ಓಂ. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಜನ್ರೇಷನ್ ಗ್ಯಾಪ್ ಅಂತ ಹೇಳ್ತಾರೆ. ಒಂದೊಂದು ಪೀಳಿಗೆ ಒಂದು 20-30 ವರ್ಷಕ್ಕೆ 50 ವರ್ಷಕ್ಕೊಮ್ಮೆ ಮನುಷ್ಯನ ವಿಚಾರಗಳಲ್ಲಿ ಬದಲಾವಣೆ ಬಂದ್ಬಿಡ್ತದೆ. ಅದು ಮೊದಲು 100 ವರ್ಷಕ್ಕೊಮ್ಮೆ ಆಗ್ತಿತ್ತು, ನಂತರ 50 ವರ್ಷ ಆಯಿತು, 25 ವರ್ಷ ಆಯಿತು. ಈಗ ಮನೋವಿಜ್ಞಾನಿಗಳು ಹೇಳ್ತಾರೆ 10 ವರ್ಷಕ್ಕೊಮ್ಮೆ ಜನ್ರೇಷನ್ ಗ್ಯಾಪ್ ಬರ್ತಾ ಇದೆ. 10 ವರ್ಷದ ಮೊದಲಿನವರು 10 ವರ್ಷದ ನಂತರದವರು ಒಬ್ಬರ ವಿಚಾರ ಒಬ್ಬರಿಗೆ ಕಲಿಯೋದಿಲ್ಲ, ಒಬ್ಬರ ಮಾತು ಒಬ್ಬರಿಗೆ ಕೇಳೋದಿಲ್ಲ. ಅಷ್ಟು ವಿಚಿತ್ರವಾಗಿ ಸುಮಾರು 50-60 ವರ್ಷದ ಕೆಳಗಿನ ನಾವು ಇತಿಹಾಸ ತಗೊಂಡ್ಬಿಟ್ರೆ, ಮನೆಯ ಯಜಮಾನ ಏನಿರ್ತಿದ್ದ ಒಬ್ಬ ಮನುಷ್ಯ, ಆತ ಹೇಳಿದ ಮಾತು ಫೈನಲ್. ಯಾರೂ ಜವಾಬ್ ಕೊಡ್ತಿದ್ದಿಲ್ಲ. ಹೆಂಡತಿ ಮಕ್ಕಳು ಯಾರೂ ಇಲ್ಲ. ಅಪ್ಪ ಹೇಳಿದ್ದಾನ ಆಯ್ತು, ಓಕೆ, ಎಲ್ಲರೂ ಕೇಳೇಬೇಕು. ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ. ಅಪ್ಪನ ನಿರ್ಣಯನೇ ಫೈನಲ್. ಅವ್ರು ಹೇಳಿದ್ದಾರೆ, ನಾವೇನು ಎದುರು ಮಾತಾಡೋಂಗಿಲ್ಲ. ಯಾರೂ ಧೈರ್ಯವಾಗಿ ಅವ್ರ ಎದುರು ಹೋಗೋಗ್ತಾ ಇದ್ದಿಲ್ಲ. ಅವ್ರು ಹೇಳಿದ್ದಾರೆ ಹಿರಿಯರು, ಆಯಿತು. ಆದ ನಂತರ 2ನೇ ಜನ್ರೇಷನ್ ಬಂತು. ಅವ್ರು ಹೇಳಿಕದ್ರು, ಇಲ್ಲ ಅಪ್ಪ ಹೇಳಿದ್ದಾರೆ ಸರಿ, ಡಿಸ್ಕಸ್ ಮಾಡೋಣ. ಅಪ್ಪ ಕೂಡ್ರಿ ಮಾತಾಡೋಣ, ಅಮ್ಮ ಕೂಡು ಮಾತಾಡೋಣ, ಅಕ್ಕ ಕೂಡು ಮಾತಾಡೋಣ. ಇದು ಹೌದಾ ಅಲ್ಲ, ಮದುವೆ ಮಾಡ್ಬೇಕಾದ್ರೆ ಇದು ಮಾಡೋಣ, ಅದು ಇದು ಅಂತೇಳಿ ಡಿಸ್ಕಸ್ ಮಾಡಿ ನಿರ್ಣಯ ತಗೊಳ್ಳಿಕ್ಕತ್ತು. 2ನೇ ಜನ್ರೇಷನ್. ಈಗಿನ ಜನ್ರೇಷನ್ 3ನೇದು ಬಂತು. ಯಾರೂ ಮಾತು ಕೇಳೋದಿಲ್ಲ. ಹಿರಿಯರ ಮಾತಂಕರು ಇಲ್ಲೇ ಇಲ್ಲ, ಡಿಸ್ಕಸ್ಸು ಇಲ್ಲ. ನಾವು ಹೇಳಿದ್ದೆ ಫೈನಲ್. ಅವ್ರು ಹೇಳಿದ್ರು ಅಂದ್ರು ಕ್ವಶನ್ ಎಲ್ಲದಕ್ಕೆ. ನಮಸ್ಕಾರ ಮಾಡು, ಯಾಕೆ ನಮಸ್ಕಾರ ಮಾಡಬೇಕು? ನಮಸ್ಕಾರ ಮಾಡಿದ್ರೆ ಆಶೀರ್ವಾದ ಸಿಗ್ತದೆ, ಯಾಕೆ ಮಾಡಲಿಕ್ಕೆ ಸಿಗೋದಿಲ್ಲ? ಎಲ್ಲದಕ್ಕೆ ಎದುರು ಮಾತುಗಳು, ಉಲ್ಟಾ ಮಾತುಗಳು. ಯಾರೂ ಮಾತು ಕೇಳೋದಿಲ್ಲ. ಅವ್ರದ್ದೇ ಆದಂಥ ಒಂದು ವಿಚಾರ, ಅವ್ರದ್ದೇ ಆದಂಥ ಒಂದು ತರ್ಕ. ಯಾರೋ ಮನೆಗೆ ಬಂದರೂ ಮರ್ಯಾದೆ ಮಾತಾಡಿಸ್ತಕ್ಕಂಥ ಸಂಸ್ಕಾರಗಳಿಲ್ಲ. ಮಾತೇ ಆಡೋದಿಲ್ಲ. ಮಾತೇ ಬಹಳ ಕಮ್ಮಿ ಮಾಡಿದ್ದಾರೆ. ನಾವು ಮಾತಾಡ್ಲಿಕ್ಕೆ ಹೋದ್ರು ಫ್ಯಾನ್ ನೋಡ್ತಿರ್ತಾರೆ, ಇಲ್ಲಾಂದ್ರೆ ಎದ್ದು ಹೋಗಿಬಿಡ್ತಾರ. ಮಾತನ್ನ ಬಹಳ ಕಮ್ಮಿ ಮಾಡಿದ್ದಾರೆ ಈಗಿನ 3ನೇ ಜನ್ರೇಷನ್. ಅವ್ರ ಮನೆಗಳಿಗೆ ಹೋಗ್ಲಿಕ್ಕೆ ಸಹಿತ ಬಾಧೆ ಆಗ್ತದೆ. ಅಂಥ ಒಂದು ಜನ್ರೇಷನ್ ಈಗ ಬಂದ್ಬಿಟ್ಟು. ಒಮ್ಮೆ ವರಂಗಲ್ದ ಜಿಲ್ಲೆ ತೆಲಂಗಾಣದಲ್ಲಿ ಒಂದು ಘಟನೆ ಆಯಿತು. ನೀವು ಗೂಗಲ್ನಲ್ಲಿ ಸರ್ಚ್ ಮಾಡ್ರಿ, ಇದು ಸಿಗ್ತದೆ. ನಡೆದಂಥ ಘಟನೆ ಕೇವಲ 2 ವರ್ಷದ ಕೆಳಗೆ. ತಂದೆ ಆ ಹೆಂಡತಿ ತೀರ್ಕೊಂಡಿದ್ದಾಳ ಪಾಪ. ಒಬ್ಬತ್ತನೇ ಉಳಿದಿದ್ದಾನ, ವೃದ್ಧ. 3 ಮಂದಿ ಗಂಡಸು ಮಕ್ಕಳು. ಒಬ್ಬ ಮಗ ಊರಲ್ಲಿ ಇರ್ತಾನ, 2 ಮಕ್ಕಳು ಬೇರೆ ಕಡೆ ಇರ್ತಾರೆ. ಆತ 1 ತಿಂಗಳ ಈ ಊರಲ್ಲಿ, 1 ತಿಂಗಳ ಇನ್ನೊಬ್ಬ ಮಗ, 1 ತಿಂಗಳ 3ನೇ ಮಗ. ಈ ರೀತಿ ಆತನ ಹಂಚ್ಕೊಂಡ್ರು. 30 ತಾರೀಕು ಬಂತು. ಮರುದಿವ್ಸ ಮುಂಜಾನೆ ಸೂರ್ಯೋದಯಕ್ಕೆ ಹೊರಡಬೇಕು. ಇನ್ನೊಬ್ಬ ಮಗನ ಮನೆಗೆ ಹೋಗ್ಬೇಕು. ಅಲ್ಲಿ ಇರಬೇಕು. ಅಲ್ಲಿ 1 ತಿಂಗಳಾಯ್ತು. ಇನ್ನೊಬ್ಬ ಮಗನ ಮನೆಗೆ ಹೋಗ್ಬೇಕು. ಪಾಪ ಹೀಗೆ ತಿರ್ಗದ್ರಾಗ ಅದಕ್ಕೆ ಬೇಸರಿಗೆ ಬಂದು ಏನು ಹೇಳ್ದ, ನಾನು ಮಧ್ಯ ಮಗ ಏನಿದ್ದಾನ ಊರಲ್ಲಿ ಇರ್ತಾನ, ನಾನು ಅತ್ನಲ್ಲೇ ಇರ್ತೀನಿ. ನೀವೆಲ್ಲ ರಾತ್ರಿಗೆ ಏನಾದರೂ ದುಡ್ಡು ಕೊಡ್ರಪ್ಪ, ನಾನು ಹೊತ್ತೋಗ್ತದೆ, ನನ್ನ ಮಿತ್ರರಿದ್ದಾರೆ, ನಾನು ಹುಟ್ಟಿ ಬೆಳೆದಂಥ ಊರು. ಇಲ್ಲ ಸಾಧ್ಯ ಇಲ್ಲ, ನಾವು ಯಾರಿಗೂ ರೊಕ್ಕ ಕೊಡೋದಿಲ್ಲ, ನೀನು ನಂಬಲ್ಲಿರು, ಏನು ಹಾಕಿತ್ತೀರು. ಮನೆಯಲ್ಲಿ ಸದ್ಯ ಸರಿಯಾಗಿ ಊಟ ಇಲ್ಲ, ಯಾವುದೋ ಮಾಡಿದ್ದು ಹಾಕೋದು, ಹೀಗೇನೋ ನಡೆದಿತ್ತು ಪಾಪ. ಒಂದು ದಿವಸ ತನ್ನ ಮಿತ್ರನ ಹತ್ರ ಹೋದ. ತನ್ನ ಎಲ್ಲ ಮನಸ್ಸಿನ ಆವೇದನೆ ತೋಡ್ಕೊಂಡ ಹೀಗೆಲ್ಲ ಅಂಥೇಳಿ. ಆ ರಾತ್ರಿ ಅವರ ಮನೆಗೆ ಉಳ್ದ, ಮಿತ್ರನ ಮನೆ. ಮರುದಿವ್ಸ ಇನ್ನೊಂದು ಊರಿಗೆ ಹೋಗಬೇಕು, ಇನ್ನೊಬ್ಬ ಮಗನ ಹತ್ರ. ಡೇಟ್ ಬಂತು, ಹೋಗಲಿಲ್ಲ. ಆ ಊರು ಹೊರಗೆ ಹೋಗಿ, ಆ ಗುಡ್ಡ ಅದೆಲ್ಲ ಪ್ರಾಂತ, ಅಲ್ಲಿ ಹೋಗಿ ಒಣಗಿದ ಕಟ್ಟಿಗೆಗಳನ್ನೆಲ್ಲ ಜಮಾಸಿ, ಆ ಒಣಗಿದ ಕಟ್ಟಿಗೆ ಎತ್ತರ ಚಿತೆ ನಿರ್ಮಾಣ ಮಾಡಿಕೊಂಡು ಅದರ ಮೇಲೆ ಮಲಗಿ ಬೆಂಕಿ ಹಚ್ಚಿದ. ಜೀವಂತ ದಹನ ಮಾಡಿಕೊಂಡ, ತಾನೇ ಜೀವಂತ ಸುಟ್ಟೋದ. ಇದು ಈನಾಡು ಪೇಪರ್ನಲ್ಲಿ ಬಂದಿತ್ತು, ಫೋಟೋಸ್ ಇತ್ತು. ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ಇದೆಲ್ಲ ಸಿಗ್ತದೆ. ಜೀವಂತ ವ್ಯಕ್ತಿ ದಹನ ಆದ, ಅದರಲ್ಲಿ ಸುಟ್ಟೋಗ್ಬಿಟ್ಟ. ನೋಡ್ರಿ ಸಮಾಜ ಯಾವ ಕಡೆ ಹೊಂಟದ. ಮಕ್ಕಳು ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ದಾರೆ. ಬಹಳ ದುಃಖ ಆಗ್ತದೆ ಇಂಥ ರೀತಿ. ಇದೆಲ್ಲ ನೋಡಿದಾಗ ಎಲ್ಲರೂ ಹಾಗೆ ಇದ್ದಾರಂತಲ್ಲ, ಬಹಳಷ್ಟು ಕಡೆ ಹೀಗೆ ಆಗ್ತಾ ಇದೆ ಪಾಪ. ಅಷ್ಟು ತ್ರಾಸದಲ್ಲಿ ಇದು ಮಾಡ್ತಾ ಇದ್ದಾರೆ. ಮೊನ್ನೆ ಬಾಂಬೈದಲ್ಲಿ ಒಬ್ಬ ವ್ಯಕ್ತಿಯ ಒಂದು ಘಟನೆ ಟಿವಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ತೋರಿಸಿದ್ರು. ಅವನದೊಂದು ವ್ಯಾಪಾರ ಬಹಳ ಚೆನ್ನಾಗಿ ನಡೆದು, ಬಹಳ ಸಂತೋಷ. ವ್ಯಾಪಾರದಲ್ಲಿ ಬಹಳ ದುಡ್ಡು ಜಮಾ ಆಗ್ತಾ ಇದೆ. ಆದ್ರೆ ನನಗೆ ಅಷ್ಟೇ ದುಃಖ ಆಗ್ತಾ ಇದೆ. ಆತ ಹೇಳ್ದ, ಕಣ್ಣಲ್ಲಿ ನೀರು ಬರ್ತಾ ಇದೆ, ನನಗೆ ದುಃಖ ಆಗ್ತಾ ಇದೆ. ಅವ್ರು ಹೇಳಿದ್ರು, ನಿನ್ನ ವ್ಯಾಪಾರ ಚಲೋ ನಡೀತದ, ರೊಕ್ಕ ಬರಲಿಕ್ಕತ್ತವ, ದುಃಖ ಯಾಕೆ ಆಗ್ತದ, ಕಣ್ಣಾಗ ನೀರು ಯಾಕೆ ಬರ್ತದ? ಇಲ್ಲ ನಾನು ಮಾಡ್ತಕ್ಕಂಥ ವ್ಯಾಪಾರ ಕೇಳ್ರಿ. ಒಬ್ಬರೇ ಇರ್ತಾರ, ಗಂಡ ತೀರ್ಕೊಂಡಿರ್ತಾರ, ಹೆಂಡತಿ ಒಬ್ಬಕ್ಕೆ, ಅಥವಾ ಹೆಂಡತಿ ತೀರ್ಕೊಂಡು ಗಂಡ ಒಬ್ರು ಯಾವುದೋ ಒಂದು ರೂಮ್ನಲ್ಲಿ ಇರ್ತಾರ. ಬಾಂಬೆನಂತ ದೊಡ್ಡ ಸಿಟಿ. ಮಕ್ಕಳು ಯಾರೂ ಕೇಳೋದಿಲ್ಲ, ಎಲ್ಲೋ ಇರ್ತಾರ, ಅಥವಾ ಇದ್ರೂ ಹೋಗೋದಿಲ್ಲ, ಮಾತಾಡೋದಿಲ್ಲ, ಇದು ಮಾಡೋದಿಲ್ಲ. ಅಂಥವ್ರ ಸಲುವಾಗಿ ನಾನೊಂದು ಸ್ಕೀಮ್ ಮಾಡಿದ್ದೀನಿ. 40,000 ರೂಪಾಯಿ ನನಗೆ ಕಟ್ಟಿದ್ರೆ, ಅವರ ತೀರ್ಕೊಂಡು ಸುದ್ದಿ ನನಗೆ ತಿಳಿದ ತಕ್ಷಣ ಅವರ ಶವ ಸಂಸ್ಕಾರ, ಅಳಲಿಕ್ಕಿ ಮನುಷ್ಯರು, ಹೊರಲಿಕ್ಕಿ ಮನುಷ್ಯರು, ಅದನ್ನು ದಹನ ಮಾಡೋದು, ಅಸ್ಥಿಯನ್ನು ಇದು ಮಾಡಿ ಗಂಗೆ ಒಳಗೆ ಕಲಿಸೋದು, 1 ದಿವಸದ ಕರ್ಮಕಾಂಡ ಮಾಡೋದು, ಇದೆಲ್ಲ ಪ್ಯಾಕೇಜ್ 40,000 ರೂಪಾಯಿ.
40,000 ನನಗೆ ಕೊಟ್ಬಿಟ್ರಾಯ್ತು, ಅವ್ರು ಸಾಯಣ, ಈ ಎಲ್ಲ ಕೆಲಸ ಅಳವರು ಹೊರವರು ಅಲ್ಲಿ ಹೋಗಿ ದಹನ ಮಾಡೋರು, ಅಸ್ಥಿ ಗಂಗೆಯಲ್ಲಿ ಕಲಿಸೋದು, ನಂತರ ಒಂದು ದಿವಸದ ಕರ್ಮ ಮಾಡೋದು, ಇದೆಲ್ಲ ಕಾರ್ಯಕ್ರಮನ ಮಾಡಿಸ್ತಾ ಇದ್ದೀನಿ. ಬಹಳಷ್ಟು ಜನರು ರೊಕ್ಕ ಕಟ್ತಾ ಇದ್ದಾರೆ. ಆ ಬಹಳ ಜನರೇನು ರೊಕ್ಕ ಕಟ್ತಾ ಇದ್ದಾರ, ಅದು ನೋಡಿ ನನಗೆ ದುಃಖ ಆಗ್ತಾ ಇದೆ. ಎಂಥ ಪರಿಸ್ಥಿತಿ ಬಂತು ನಮ್ಮ ದೇಶದ್ದು. ಮನೆಯಲ್ಲಿ ತಾಯಿ ತಂದೆ ಕೊನೆಯವರೆಗೆ ಅಲ್ಲಿದ್ದು ಸೇವೆ ಮಾಡಿ ಅವರ ಸಲುವಾಗಿ ಇದು ಮಾಡ್ತಕ್ಕಂತಹ ಸಂಸ್ಕಾರ ಇರ್ತಕ್ಕಂಥ ನಮ್ಮ ದೇಶ. ಮಾತೃದೇವೋಭವ ನಮ್ಮ ವೇದದ ಮೊದಲನೇ ಅಕ್ಷರ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಇವೆಲ್ಲ ಹೋಗಿ ಈ ರೀತಿ ತಾವೇ ಸ್ವಂತ ದಹನದ ಸಲುವಾಗಿ ರೊಕ್ಕನ ಅಡ್ವಾನ್ಸ್ ಆಗಿ ಯಾರಿಗೋ ಕೊಡಬೇಕು ಎಂಬ ಪರಿಸ್ಥಿತಿ ಬಂತಲ್ಲ, ಇದು ನನಗೆ ದುಃಖ ಆಗ್ತಂತ ಹೇಳಿ. ನೋಡ್ರಿ ಎಷ್ಟು ಬದಲಾವಣೆ ಸಮಾಜದಲ್ಲಿ ಬರ್ತಾ ಇದೆ. ಅನೇಕ ನೋಡ್ತೀವಿ ಕರ್ನಾಟಕದಲ್ಲಿ. ಮೊನ್ನೆ ಯಾರೋ ಸತ್ರ, ಅವ್ರ ಪಾಪ ಪೊಲೀಸರು ಮಕ್ಕಳಿಗೆ ಫೋನ್ ಮಾಡಿದ್ರು, ಇಲ್ಲೆಲ್ಲ ನೀವೇ ಮಾಡ್ರಿ ಸಂಸ್ಕಾರ ಅಂತ ಹೇಳಿದ್ರು. ಒಂದು ಹರಿಯಾಣದ ಒಂದು ಘಟನೆ, ಪಿಸ್ತೂಲ್ನಿಂದ ಹೊಡ್ಕೊಂಡು ತಾನು ಸ್ವಂತ ಮಿಲಿಟರಿ ಮ್ಯಾನ್ ತೀರ್ಕೊಂಡ. ಈ ರೀತಿ ಅಮೇರಿಕಕ್ಕೆ ಹೋದ ಮಕ್ಕಳ ಪರಿಸ್ಥಿತಿ. ಅವ್ರು ಅಲ್ಲಿ ಅಮೇರಿಕಾದಲ್ಲಿ ಮಕ್ಕಳು, ಇಲ್ಲಿ ತಂದೆ ತಾಯಿ, ಇಲ್ಲಿ ವೃದ್ಧರು, ಹೆಂಡತಿ ತೀರ್ಕೊಂಡ್ರು ಗಂಡ ಒಬ್ಬನೇ, ಗಂಡ ತೀರ್ಕೊಂಡ್ರು ಹೆಂಡತಿ ಒಬ್ಬರೇ. ಈ ರೀತಿ ಇದ್ದವ್ರು ಏನು ಮಾಡ್ಬೇಕು ಪಾಪ? ಬಂಧು ಬಳಗ ಯಾರೂ ಬರೋದಿಲ್ಲ, ಮಾತಾಡೋದಿಲ್ಲ, ಚಲೋ ಇದ್ದಾಗೆ ಮಾತಾಡೋದಿಲ್ಲ. ಈ ಪರಿಸ್ಥಿತಿಯಾಗ ಅಂದ್ರು ದೇವರೇ ಗತಿ ಅವರು. ಅಂಥ ವೃದ್ಧರ ಪರಿಸ್ಥಿತಿ ನೋಡಿಕೊಂಡು ಇದು ಜನರೇಷನ್ ಗ್ಯಾಪ್ ಏನು ಆಗ್ತಾ ಇದೆ, ಜನರ ವಿಚಾರಗಳಲ್ಲಿ ಬದಲಾವಣೆ ಬರ್ತಾ ಇದೆ. ಮಾತಾಡ್ತಕ್ಕಂಥದ್ದು ಮನುಷ್ಯ ಕಡಿಮೆ ಮಾಡಿದ್ದಾನ, ಮನೆಗಳಿಗೆ ಹೋದ್ರೆ ಮಾತುಗಳಿಲ್ಲ, ಈ ರೀತಿ ಆಗ್ತಕ್ಕಂಥದ್ದು ಬಹಳ ಬಾಧಕರವಾದಂಥ ಇದು. ಮನುಷ್ಯ ಎಲ್ಲರ ಜೊತೆಗೆ ನಗುನಗ್ತಾ ಮಾತಾಡ್ತಾ ಆತ್ಮೀಯವಾಗಿ ಜೀವನ ಕಳಿಬೇಕು. ಈ ಮನುಷ್ಯ ಜೀವನ 84 ಲಕ್ಷ ಜೀವರಾಶಿಗಳಿಗೆ ತಿರುಗಿದ ನಂತರ ಬಂದದ. ಮತ್ತೆ ಪುನಃ ನಾವು ಏನಾಗಿ ಹುಡ್ತೀವೋ ಗೊತ್ತಿಲ್ಲ. ಈ ಮನುಷ್ಯ ಜನ್ಮದಲ್ಲಿ ನಗುನಗ್ತಾ 4 ಜೊತೆಗೆ ಮಾತಾಡ್ತಾ ಸ್ವಲ್ಪ ಸಂತೋಷವಾಗಿ ಜೀವನ ಕಳಿಬೇಕು, ಪರೋಪಕಾರ ಮಾಡ್ತಾ ಇರಬೇಕು. ಇದು ನಮ್ಮ ಮಕ್ಕಳಿಗೆ